ಜೈ ಶ್ರೀಮನ್ನಾರಾಯಣ. ನಮಸ್ಕಾರ ವೀಕ್ಷಕರೇ. ಈ ದಿನ ನಾನು ನಿಮಗೆ ನಮ್ಮ ಸನಾತನ ಧರ್ಮದಲ್ಲಿನ ದೇವಾಲಯಕ್ಕೂ ಮತ್ತು ಧ್ಯಾನಕ್ಕೂ ಇರ್ತಕ್ಕಂಥ ನಿಖರ ಸಂಬಂಧವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಸನಾತನ ಧರ್ಮದಲ್ಲಿ ದೇವಾಲಯಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರಲ್ವಾ. ಈಗ ಆ ಸನಾತನ ಧರ್ಮದ ದೇವಾಲಯದ ಮತ್ತು ಧ್ಯಾನದ ನಿಖರ ಸಂಬಂಧ ಎಷ್ಟು ಮಹತ್ವಪೂರ್ಣವಾಗಿರುತ್ತೆ ಅಂತಂದ್ರೆ, ಓಹೋ ಎಷ್ಟು ಮಹತ್ವ. ಭಗವಂತ ತಾನು ಗರ್ಭಗುಡಿಯಲ್ಲಿ ನಿಂತು ಭಕ್ತರನ್ನು ಅನುಗ್ರಹ ಮಾಡೋದು ಎಂಥ ಒಂದು ವಿಶೇಷ ಕಾರುಣ್ಯ ಅಲ್ಲ. ನಾವು ಎಲ್ಲರೂ ಧ್ಯಾನದಲ್ಲಿ ಹೋಗಿ ಭಗವಂತನ ದರ್ಶನ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಲ್ವಾ. ನಾವು ಕಣ್ಣು ಮುಚ್ಕೊಂಡ್ವಿ, ಮನಸ್ಸು ವಿಚಲಿತವಾಗಿ ಹರಿತಾ ಇರುತ್ತೆ, ಎಲ್ಲಂದ್ರಲ್ಲಿ ಹರಿತಾ ಇರುತ್ತೆ ಅಲ್ವಾ. ಅದರ ಮನಸ್ಸಿನ ಒಂದು ಮನಸ್ಥಿತಿಯೇ ಹಠ. ತಾನು ಏನ್ ಮಾಡುತ್ತೆ, ತನಗೆ ಸ್ವೇಚ್ಛೆ ಬಂದ ಕಡೆ ಯಾವುದೋ ಒಂದು ವಿಷಯ ಇಟ್ಕೊಂಡು ಹೋಗ್ತಾ ಇರುತ್ತೆ. ಮನಸ್ಸು 4 ಕೆಲಸವನ್ನು ಮಾಡುತ್ತೆ: ಸಂಕಲ್ಪ, ವಿಕಲ್ಪ, ರುಚಿ, ವಾಸನ ಅಂತ ಹೇಳಿ 4 ಕೆಲಸವನ್ನು ಮಾಡುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಒಂದು ವಿಡಿಯೋವನ್ನು ಮಾಡೋಣ. ಅಂದ್ರೆ ಆ ರೀತಿ ವಿಚಲಿತವಾಗ್ತಕ್ಕಂಥ ಮನಸ್ಸನ್ನ ನಿಗ್ರಹದಲ್ಲಿ ಇಡುವುದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ಲ, ಅಭ್ಯಾಸ ಯೋಗೇನ ತಥೋ ಕೌಂತೆಯ ಮಾಮಿಚ್ಛಾಂತಂ ಧನಂಜಯ ಅಂತ ಹೇಳಿಲ್ಲ. ಅಭ್ಯಾಸವನ್ನ ಮಾಡಿದರೆ ನಾವು ಅಭ್ಯಾಸಪೂರ್ವಕ ವೈರಾಗ್ಯಪೂರ್ವಕವಾಗಿ ನಾವು ನಮ್ಮ ಮನಸ್ಸನ್ನ ನಾವು ಹತೋಟಿಗೆ ತರಬಹುದು ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೆ ನಮ್ಮ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹೇಳ್ತಾನೆ ಈ ಮಾತನ್ನು ಭಗವದ್ಗೀತೆಯಲ್ಲಿ. ಅರ್ಜುನ ಪ್ರಶ್ನೆಯನ್ನ ಮಾಡಿದಾಗ ಇದೇ ಪ್ರಶ್ನೆಗೆ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಮನಸ್ಸನ್ನ ನಾವು ಯಾವ ರೀತಿ ಹತೋಟಿಗೆ ತಗೋಬಹುದು ಅಂತ ಹೇಳಿ. ಈ ಪ್ರಕಾರವಾಗಿ ಮನಸ್ಸು ಎಲ್ಲರಿಗೂ ಹತೋಟಿಗೆ ಬರಕ್ ಸಾಧ್ಯ ಇಲ್ಲಲ್ಲ. ನೋಡಿ, ನಮ್ಮ ದೇವಾಲಯದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ ಅಂದ್ರೆ ಗರ್ಭಗುಡಿಯಲ್ಲಿ ನಾವೇನು ಧ್ಯಾನ ಪ್ರಕ್ರಿಯೆಯಲ್ಲಿ ಹೋಗಿ ನಾವು ಪರಮಾತ್ಮನನ್ನ ಕಾಣ್ತೀವೋ ಒಳಗಣ್ಣಿಂದ, ನಾವು ಪ್ರಕಾರ ನಮ್ಮ ದೇಹ ಏನಿದೆ, ನಮ್ಮ ದೇಹದ ಮುಖಾಂತರನೇ ನಾವು ಹೋಗಿ ಪರಮಾತ್ಮನ ದರ್ಶನ ಮಾಡಿದ್ರೆ ಅದೇ ಫಲಿತವನ್ನು ನಾವು ಪಡಿತೀವಿ. ಆದರೆ ಭಕ್ತಿ ಶ್ರದ್ಧೆ ಬಹಳ ಮುಖ್ಯವಾಗಿರುತ್ತೆ. ಇದು ಮಾತ್ರ ಬಹಳ ಮುಖ್ಯ. ಮತ್ತು ಆ ವಿಚಾರವನ್ನು ನಿಮಗೆ ಹೇಳ್ತೇನೆ. ಧ್ಯಾನ ಮತ್ತು ದೇವಸ್ಥಾನದ ಒಂದು ಆಲಯದ ಒಂದು ನಿರ್ಮಾಣ ಆಗಿರ್ಬೋದು, ಮತ್ತು ಆ ಭಗವಂತನ ದರ್ಶನದಲ್ಲಿರ್ತಕ್ಕಂಥ ಒಂದು ಮಹತ್ವ ಎಷ್ಟು ವಿಶೇಷತೆ ಅನ್ನೋದು ನಮಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಅರ್ಥ ಆಗುತ್ತೆ. ಮತ್ತು ನಿಖರ ಸಂಬಂಧ ಅರ್ಥ ಆಗುತ್ತೆ. ಎಂಥ ಸಂಬಂಧ ಅರ್ಥ ಆಗುತ್ತೆ ಅಂದ್ರೆ, ಓಹೋ ಧ್ಯಾನ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ನಾವು ದೇವಸ್ಥಾನದಲ್ಲಿರ್ತಕ್ಕಂಥ ಪರಮಾತ್ಮ ದರ್ಶನ ಮಾಡಿದ್ರೆ ಆ ಧ್ಯಾನದ ಫಲವನ್ನ ನಾವು ಪಡಿಬಹುದು. ಆದರೆ ಶ್ರದ್ಧಾಭಕ್ತಿಯಿಂದ ನಾವು ಆ ಒಂದು ಬೇರೆ ಅನ್ಯ ವಿಚಾರವಿಲ್ಲದಂತೆ ನಾವು ಬೇರೆ ಬೇರೆ ಮಾತುಗಳನ್ನ ನಾವು ಮಾತಾಡಿಕೊಂಡು ಬೇರೆ ಒಂದು ಆಲೋಚನೆಯಲ್ಲಿ ಇಟ್ಕೊಂಡು ಪರಮಾತ್ಮನ ದರ್ಶನ ಮಾಡೋದಲ್ಲ. ನಾವು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಪರಮಾತ್ಮನ ದರ್ಶನ ಮಾಡಬೇಕು ಅನ್ನೋದು ನಮಗೆ ಈ ವಿಡಿಯೋದಲ್ಲಿ ತಿಳಿಯುತ್ತೆ. ಈಗ ಮೊದಲನೇದಾಗಿ ನಾನು ಉದಾಹರಣೆ ಸಮೇತ ಬರ್ತೀನಿ. ನೀವು ಪ್ರಪ್ರಥಮವಾಗಿ ಒಂದು ದೇವಾಲಯ ಪ್ರವೇಶ ಮಾಡಿದಾಗ ನಿಮಗೆ ವಿಮಾನ ಫಸ್ಟ್ ರಾಜಗೋಪುರ ಕಾಣುತ್ತೆ. ನಿಮಗೆ ಫಸ್ಟ್ ರಾಜಗೋಪುರ ಕಾಣುತ್ತೆ. ಆ ರಾಜಗೋಪುರವನ್ನ ನೀವು ನೋಡ್ತೀರಾ. ಆ ರಾಜಗೋಪುರ ನೋಡಿದಾಗ ಅಲ್ಲಿ ನಾನಾ ರೀತಿಯಾದಂಥ ಒಂದು ಶಿಲ್ಪಕಲೆಗಳೆಲ್ಲವೂ ವಿಶೇಷವಾಗಿ ಆ ಒಂದು ವಿಮಾನ ರಾಜಗೋಪುರದಲ್ಲಿ ಇರುತ್ತೆ. ಆ ರಾಜಗೋಪುರವನ್ನ ನೀವು ನೋಡ್ತೀರಾ. ನಿಮ್ಗೆ ಒಂದು ಆಶ್ಚರ್ಯ ರೀತಿಯಲ್ಲಿ ಹೇಳೋದಾದ್ರೆ, ಕೆಲವೊಂದು ಪುರಾತನ ದೇವಾಲಯಗಳಿಗೆ ನೋಡಿ, ರತಿ ಕ್ರೀಡೆಯ ಒಂದು ಚಿತ್ರಣಗಳು ಕೂಡ ಅದರಲ್ಲಿರುತ್ತೆ. ಶಿಲ್ಪಗಳು ಕೆತ್ತಿರ್ತಾರೆ. ಏನಿದು ಸ್ವಾಮಿ, ಈ ತರ ಎಲ್ಲ ದೇವಸ್ಥಾನದಲ್ಲಿ ಇರಬಹುದಾ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ನಾವು ಧ್ಯಾನಕ್ಕೆ ಉಪಕ್ರಮಿಸಿದಾಗ ನಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ಅನ್ಯ ವಿಚಾರದಲ್ಲಿ ವಿಚಲಿತವಾಗಬಾರದು ಅಂತ ಅರ್ಥ. ಅದನ್ನ ಬಿಟ್ಟು ಒಳಗೆ ಬರಬೇಕು. ನೀವು ಅದನ್ನ ಬಿಟ್ಟರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಪರಮಾತ್ಮನ ಕಾಣಕ್ಕೆ ಸಾಧ್ಯ ಅಲ್ಲ. ಹಾಗೆ ನಿಮ್ಮ ಮನಸ್ಸಲ್ಲಿ ಆ ತರ ಏನಾದ್ರೂ ಬೇರೆ ಆಲೋಚನೆಗಳಿದ್ರೆ ಅದನ್ನೆಲ್ಲ ನೀವು ಬಿಡಬೇಕು ಅಂತ ಅರ್ಥ. ನೀವು ಧ್ಯಾನ ಕೂತಾಗ ಆ ಧ್ಯಾನದಲ್ಲಿ ಪರಮಾತ್ಮನ ದರ್ಶನವನ್ನ ನೀವು ಮಾಡುವುದಕ್ಕೆ ನೀವೆಲ್ಲವನ್ನು ಬಿಡಬೇಕು ಅಂತ ಅದರ ಅರ್ಥ. ಆ ರಾಜಗೋಪುರದಲ್ಲಿ ಇರ್ತಕ್ಕಂಥ ಒಂದು ಚಿತ್ರಣಗಳ ಒಂದು ಉದ್ದೇಶ ಅದೇ, ಏನೋ ಎಲ್ಲವನ್ನು ಬಿಡು ಅಂತ ಹೇಳಿ. ಈ ಪ್ರಕಾರವಾಗಿ ನೀವು ಅದನ್ನು ಬಿಟ್ಟು ಒಳಗೆ ಬಂದರೆ ನಿಮಗೆ ಧ್ವಜಸ್ತಂಭ ಕಾಣುತ್ತೆ. ಆ ಧ್ವಜಸ್ತಂಭದಲ್ಲಿ ವಿಶೇಷವಾಗಿ ನೀವು ನಿಮ್ಮ ಭಕ್ತಿ ಅಂತಕ್ಕಂಥ ಪತಾಕೆಯನ್ನ, ಬಾವುಟವನ್ನು ಹರಿಸಬೇಕು. ಅಲ್ಲಿ ಭಕ್ತಿ, ಆ ಧ್ವಜಸ್ತಂಭ ಅನ್ನುವುದು ಶ್ರದ್ಧೆ ಮತ್ತು ಭಕ್ತಿಯ ಸಂಕೇತವಾಗಿರುತ್ತೆ.
ಆ ಶ್ರದ್ಧಾ ಮತ್ತು ಭಕ್ತಿ ಸಂಕೇತವಾಗಿರ್ತಕ್ಕಂಥ ಆ ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ನಿಮ್ಮ ಭಕ್ತಿ ಇರ್ತಕ್ಕ ಪತಾಕೆಯನ್ನು ಹಾರಿಸಿ ನೀವು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. 3 ಮಂಟಪಗಳಿರುತ್ತೆ. 3 ಮಂಟಪ. ಒಂದೊಂದು ಮಂಟಪ ನಾನು ಹೇಳ್ತಿರತಕ್ಕಂಥದ್ದು ನಮ್ಮ ಪುರಾತನ ದೇವಸ್ಥಾನದ ಆಗಮ ವಿಧಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯದ ವಿಚಾರದಲ್ಲಿ. ಈ ಪ್ರಕಾರ 3 ಮಂಟಪ. ಆ ಮಂಟಪ, ಒಂದೊಂದು ಮಂಟಪ ಅದರ ಉದ್ದೇಶ ಏನಂದ್ರೆ, ಅದರ ಮಹತ್ವ ಏನಂದ್ರೆ, ಅದರ ಸಂಕೇತ ಏನಂತ ಹೇಳಿದ್ರೆ, 1 ಧನೇಶ, 2 ಧಾರೇಶ, 3 ಪುತ್ರೇಶ ಅಂತ. ಧನೇಶ ಮನುಷ್ಯನಿಗೆ ಹಣದ ವಿಚಾರ ಬಹಳ ಗಾಢವಾಗಿ ಅವನನ್ನು ಆವರಿಸ್ಕೊಂಡಿರುತ್ತೆ ಅಲ್ವಾ. ಈ ಪ್ರಕಾರ ಮೊದಲನೇ ಮಂಟಪದಲ್ಲಿ ನಿನ್ನ ವ್ಯವಹಾರ ಏನಿದೆ, ಹಣದ ವಿಚಾರದ ವ್ಯವಹಾರಗಳು, ಅದನ್ನೆಲ್ಲ ಬಿಟ್ಬಿಡು ಅಂತ ಅರ್ಥ. ಅದನ್ನು ಬಿಟ್ಟೆ, ಇನ್ನು ಸ್ವಲ್ಪ ಮುಂದೆ ಹೋದೆ. ಧಾರೇಶ ನಿನ್ನ ಹೆಂಡತಿ ವಿಚಾರದಲ್ಲೂ ಕೂಡ ಮನಸ್ಸು ಆಲೋಚಿಸ್ತಾ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀನು ಹೆಂಡತಿ ವಿಚಾರವನ್ನು ಬಿಡುವಂತ ಅರ್ಥ. ಇಲ್ಲಂದ್ರೆ ಧ್ಯಾನಕ್ಕೆ ಹೋಗಕ್ಕಾಗಲ್ವಲ್ಲ. ಧ್ಯಾನಕ್ಕೆ ಹೋಗಿ ಪರಮಾತ್ಮನ ಕಾಣ್ಬೇಕು ಅಂದ್ರೆ ಇವೆಲ್ಲ ಬಿಟ್ಟರೆ ತಾನೇ ಮನಸ್ಸಲ್ಲಿ ಯಾವ್ದು ಇರಬಾರ್ದಲ್ವಾ. ನೋಡಿ ಸಂಕೇತ ಯಾವ ರೀತಿ ಇದೆ, ಯಾವ ರೀತಿ ಒಂದಕ್ಕೊಂದು ನಿಖರ ಸಂಬಂಧ ಇದೆ ಅಂತ ನಿಮ್ಗೆ ಎಲ್ಲ ಅರ್ಥ ಆಗ್ತಾ ಇದೆ. ಅದ್ರ ಸಂಕೇತ ಯಾವ್ದರದ್ದು? 2ನೇ ಮಂಟಪದ ಸಂಕೇತ ಧಾರೇಶ, 3ನೇ ಮಂಟಪದ ಸಂಕೇತ ಬಂದ್ಬಿಟ್ಟು ಪುತ್ರೇಶ ಅಂತ. ಮಕ್ಕಳ ವಿಚಾರದಲ್ಲೂ ಕೂಡ ನಮಗೆ ಅಪಾರವಾದ ಒಂದು ಅಟ್ಯಾಚ್ಮೆಂಟ್ ಇರೋದ್ರಿಂದ ಅವ್ರ ಬಗ್ಗೆ ನೀವು ಚಿಂತಿಸ್ತಾ ಇರುತ್ತೆ ಮನಸ್ಸು. ಹಾಗಾಗಿ ಗಾಢವಾಗಿ ಮನಸ್ಸು 3 ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ಅದನ್ನು ಬಿಡುವಂತ, ಇಲ್ಲಾಂದ್ರೆ ನೀನು ಧ್ಯಾನದಲ್ಲಿ ಪರಮಾತ್ಮ ದರ್ಶನ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಈ 3 ಬಿಟ್ವಿ. ಧನೇಶ, ಧಾರೇಶ, ಪುತ್ರೇಶ, ಈ 3 ಬಿಟ್ಟಾಗ ಇನ್ನು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಯಾವ ಆಲೋಚನೆ ಇಲ್ಲದಂತಾಯ್ತು. ಧ್ಯಾನ ಪ್ರಕ್ರಿಯೆಯಲ್ಲಿ ಪರಮಾತ್ಮನ ಕಾಣೋದಕ್ಕೆ ನೀವು ಉಪಕ್ರಮಿಸ್ತಾ ಇದ್ದೀರಾ, ಎಲ್ಲವನ್ನ ಬಿಟ್ಟಿದ್ದೀರಾ ಅಂತ ಅರ್ಥ. ಇಲ್ಲಿ 3 ಪ್ರಾಕಾರ ದಾಟದ ನಿಮಗೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಪರಮಾತ್ಮನ ದರ್ಶನ ಆಗೋದು. ಅದಕ್ಕೋಸ್ಕರ ಅದಾಗಬೇಕು ಅಂತ ಹೇಳಿದ್ರೆ ನೀವೆಲ್ಲ ಬಿಡಬೇಕಲ್ವಾ. ಶಾಸ್ತ್ರ ಪ್ರಕಾರ ಹೇಳುತ್ತೆ ಬಿಡು ಅಂತಾನೆ ಹೇಳಕ್ಕಲ್ವಾ. ಹಾಗಾಗಿ ನೀವೇನ್ ಮಾಡಿದ್ರೆ 3 ಪ್ರಾಕಾರಗಳನ್ನ ದಾಟಿ, ಆ ಮಂಟಪಗಳನ್ನ ದಾಟಿ ನೀವು ಮುಂದಕ್ಕೆ ಹೋದ. ಅಲ್ಲಿ ಬಲಿಪೀಠ ಅಂತ ಇರುತ್ತೆ, ಅಷ್ಟ ದಿಕ್ಕುಗಳಿಗೆ ಬಲಿಪೀಠ ಅಂತ ಇರುತ್ತೆ. ಬಲಿಪೀಠದ ಮೇಲೆ ನಿಮ್ಮ ಅಹಂಕಾರ ಅಂತಕ್ಕಂಥದ್ದನ್ನ ನೀವು ಬಲಿ ಕೊಡಬೇಕು. ಅಂದ್ರೆ ನೀವು ಅಲ್ಲಿ ಬಿಟ್ಬಿಡ್ಬೇಕು. ನಂದು ನನಗೆ ಮೊದಲನೇ ಆದ್ಯತೆ ಕೊಡಬೇಕು, ನಾನೇ ಮುದ್ದೆ ಇರಬೇಕು, ನಂದು ಅನ್ನೋದು ಬಹಳ ಗಾಢವಾಗಿ ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ಅದನ್ನು ಮೊದಲು ಬಿಟ್ಟು ಅಂತ ಹೇಳುತ್ತೆ ಶಾಸ್ತ್ರ. ಯಾವುದೇ ಕಾರಣಕ್ಕೆ ಆಗಲಿ ನಾವು ಆ ಒಂದು ಅಹಂಭಾವವನ್ನು ಇಟ್ಕೊಂಡು ಭಗವಂತನ ಹತ್ರ ಹೋಗಂಗಿಲ್ಲ. ಅಂದ್ರೆ ಮನಸ್ಸು ಶುದ್ಧವಾಗಿರ್ಬೇಕು. ನಾನು ಏನೂ ಅಲ್ಲ ಸ್ವಾಮಿ, ಎಲ್ಲ ನಿನ್ನದೇ, ನಾಹಂಕರ್ತ ಸರ್ವಂ ಹರಿಕರ್ತ ಅಂತ ಒಂದು ಮಾತಿದೆಯಲ್ಲ. ಹರಿಕರ್ತ, ಹರಿಯೇ ಮಾಡುವನು, ಸಮಸ್ತಕ್ಕೂ ಅವನೇ ಮೂಲ, ಸಮಸ್ತಕ್ಕೂ ಆ ಪರಮಾತ್ಮನೇ ಮೂಲ. ಯಾಕಂದ್ರೆ ನಾವು ಎಂಥವರಾಗಿರ್ಲಿ, ಯಾರು ಎಂಥ ವ್ಯಕ್ತಿಯಾಗಿರ್ಲಿ, ಅಧಿಕಾರಿಯಾಗಿರ್ಲಿ, ಧನವಂತನಾಗಿರ್ಲಿ, ವಿದ್ಯಾವಂತನಾಗಿರ್ಲಿ, ಅವನು ಎಂಥವನೇ ಆಗಿರ್ಲಿ, ಎಂಥ ರಾಜಕೀಯ ವ್ಯಕ್ತಿಯಾಗಿರ್ಲಿ, ಯಾರೇ ಆಗಿರ್ಬೋದು, ಬೆಳಿಗ್ಗೆ ಎದ್ಮೇಲೆ ಗೊತ್ತಾಗತ್ತೆ ನಾನು ಬದುಕಿದ್ದೀನಿ ಅಂತ. ಅಂದ್ರೆ ನಮ್ದೇನಿದೆ, ಸ್ವಾಮಿ ನೀನು ಎಬ್ಬಿಸಿದ್ದಕ್ಕೆ ನಾನು ಎದ್ದಿದ್ದೀನಿ, ನನ್ನನ್ನು ನಾನು ಮರೆತು ನಿದ್ರೆ ಮಾಡಿದ್ರು ನೀನು ಗಾಳಿಯಾಗಿ ಒಳಗೋಗಿ ಉಚ್ಛ್ವಾಸ ನಿಶ್ವಾಸದಲ್ಲಿ ಲೀನವಾಗಿ ನನ್ನ ಪ್ರಾಣವನ್ನು ಕಾಪಾಡ್ತಿರ್ತಕ್ಕಂಥ ಪರಮಾತ್ಮ ನೀನೇ ಅಲ್ವಾ. ಪರಮಾತ್ಮ ನಂದೇನಿದೆ ಸ್ವಾಮಿ, ಎಲ್ಲ ನಿಂದೆ ಅಲ್ವಾ. ನಾವಿವತ್ತು ಎದ್ದಿದ್ದೀವಿ ಅಂದ್ರೆ, ಬೆಳಿಗ್ಗೆ ಎದ್ದಿದ್ದೀವಿ ಅಂದ್ರೆ ಪರಮಾತ್ಮ ಕೊಟ್ಟ ಭಿಕ್ಷೆ ಅಂತ ನಾವು ತಿಳ್ಕೋಬೇಕು. ಪರಮಾತ್ಮ ಈ ದಿನ ನೀನು ಬದುಕಪ್ಪ ಅಂತ ಭಗವಂತ ಕೊಟ್ಟ ಭಿಕ್ಷೆ. ಅಂದ್ರೆ ನಮ್ದೇನೂ ಅಲ್ಲ, ಪರಮಾತ್ಮ ಎಲ್ಲವೂ ನಿನ್ನ ಅಧೀನ, ನೀನೇ ಎಲ್ಲದಕ್ಕೂ ಆಧಾರ ಅಂತೇಳಿ ಆ ಪರಮಾತ್ಮನಿಗೆ ನಾವು ವಿಶೇಷವಾಗಿ ಮೊರೆ ಹೋಗ್ಬೇಕು. ಆ ರೀತಿ ಅಹಂಭಾವವನ್ನೆಲ್ಲವನ್ನ ಪರಿತ್ಯಾಗವನ್ನ ಮಾಡಿ ನಾವು ಸ್ವಲ್ಪ ಮುಂದೆ ಹೋಗ್ಬೇಕು. ಜಯ ವಿಜಯರು ದ್ವಾರಪಾಲಕರಾಗಿದ್ದಾರೆ. ಆ ದ್ವಾರಪಾಲಕರಿಗೆ ಭಕ್ತಿನ ನಮಸ್ಕರಿಸಬೇಕು. ಜಯ ವಿಜಯ, ಜಯಾಯ ನಮಃ, ವಿಜಯಾಯ ನಮಃ ಅಂತ ಹೇಳಿ ನಾವು ಅವರಿಗೆ ನಮಸ್ಕರಿಸಬೇಕು. ಅವರು ಶಂಖಚಕ್ರ ನಡೆದು ಒಂದು ಕೈನಲ್ಲಿ ಗದೆ ನಡೆದು ಇದನ್ನ ಜಾಗೃತ ಮುದ್ರಾ ಅಂತ ಹೇಳ್ತಾರೆ. ಜಾಗೃತ ಮುದ್ರೆಯನ್ನು ತೋರಿಸ್ತಾ ಇರ್ತಾರೆ. ಒಳಗಿರ್ತಕ್ಕಂಥ ಅವನು ಪರಾತ್ಪರ ವಾಸುದೇವ ನಾರಾಯಣ ಅಂತ. ಅಂಥ ಪರಮಾತ್ಮ ನೋಡಕ್ ಹೋಗ್ತಿದ್ಯಪ್ಪ, ದೇವಾದಿದೇವ, ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ನಾರಾಯಣ, ಅಂಥ ಪರಮಾತ್ಮನ ದರ್ಶನ ಮಾಡ್ತಿದೀಯಾ, ಬಹಳ ಜಾಗೃತಿಯಿಂದ ಎಚ್ಚರಿಕೆಯಿಂದ ಹೋಗು ಅಂತ ಅವರು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಆ ಎಚ್ಚರಿಕೆ ಮುದ್ರೆ ಜಾಗೃತ ಮುದ್ರೆ ಅಂತ ಹೇಳ್ತಾರೆ. ಅವರಿಗೆ ನಮಸ್ಕರಿಸಿ, ಆಗಲಿ ಸ್ವಾಮಿ, ತಾವು ಹೇಳಿದಾಗೆ ನಾನು ಜಾಗೃತೆಯಿಂದ, ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಜಾಗೃತನಾಗಿ ನಾನು
ಒಳ ಪ್ರವೇಶ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ನಮಸ್ಕರಿಸಿ ಒಳ ಪ್ರವೇಶವನ್ನು ಮಾಡಬೇಕು. ಯಥಾ ಪ್ರಕಾರ ನಾವು ಒಳಗೋದ್ವಿ. ಒಳಗೆ ಹೋಗಿದ ತಕ್ಷಣ ಯಥಾ ಪ್ರಕಾರವಾಗಿ ನಮಗೆ ಶುಕನಾಸಿ ಸಿಗತ್ತೆ. ಅಲ್ಲಿ ದೇವರ ಒಂದು ವಿಗ್ರಹಗಳು ಮತ್ತು ದೇವರ ಒಂದು ಪದಾರ್ಥ ಸಾಮಗ್ರಿಗಳನ್ನೆಲ್ಲ ಎತ್ತಿಟ್ಕೊಂಡಿರ್ತಾರೆ. ಅಲ್ಲಿ ವಿಗ್ರಹಗಳಿರ್ತಕ್ಕಂಥ ಶುಕನಾಸಿಯನ್ನು ಪ್ರವೇಶ ಮಾಡಿದ ಮೇಲೆ ನಮಗೆ ಗರ್ಭಗುಡಿಯನ್ನು ನೀವು ಪ್ರವೇಶ ಮಾಡಿದಾಗ ಆ ಗರ್ಭಗುಡಿಯಲ್ಲಿ ಒಂದು ದೀಪ ಬೆಳಗ್ತಾ ಇರುತ್ತೆ. ಆ ದೀಪ ಅಂತಕ್ಕಂಥದ್ದು ಗುರು ಕೊಟ್ಟ ಜ್ಞಾನ ಅಂತ ಅರ್ಥ ಹೇಳಲ್ವಾ. ಗುರು ಅಂದ್ರೆ ಜ್ಞಾನ ಪ್ರದಾತ. ಆ ಜ್ಞಾನ ಪ್ರದಾಪ್ತನಾಗಿರ್ತಕ್ಕಂಥ ಗುರುವಿನ ಜ್ಞಾನ ಏನಿದೆ ಅದೇ ಜ್ಯೋತಿ ಅಂತ ತಿಳ್ಕೊಳ್ಳಿ. ಎಂಥ ವಿಚಾರಗಳು ನಮಗೆ ಗುರುಗಳು ನಮಗೆ ಪರಮಾತ್ಮನ ಬಗ್ಗೆ ಎಷ್ಟು ವಿಶೇಷವಾಗಿ ತಿಳಿಸ್ಕೊಟ್ಟಿರ್ತಾರಲ್ಲ. ಪರಮಾತ್ಮನ 24 ಅವತಾರಗಳು, ಪರಮಾತ್ಮನ ತತ್ವ ಮಹತ್ವ, ಅವನು ಎಷ್ಟು ಲೀಲೆಗಳನ್ನ ಮಾಡಿದ್ದಾನೆ ಅಂತ ಹೇಳಿ ನಾನಾ ರೀತಿಯಲ್ಲಿ ಗುರುಗಳು ಆ ಪರಮಾತ್ಮನನ್ನ ಕೊಂಡಾಡಿ ನಮಗೆ ಆ ಜ್ಞಾನವನ್ನು ಕೊಟ್ಟಿರ್ತಾರಲ್ಲ. ಆ ಜ್ಞಾನವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಆ ಜ್ಯೋತಿ ಅನ್ನೋದು ಗುರು ಕೊಟ್ಟ ಜ್ಞಾನ ಅಂತ ಅರ್ಥ. ಆ ಜ್ಞಾನ ನಮ್ಮ ಮನಸ್ಸಲ್ಲಿ ಇರ್ತಲ್ಲ, ಆ ಜ್ಞಾನದಿಂದ ನೀನು ಪರಮಾತ್ಮ ನೋಡು ಅಂತ ಅರ್ಥ. ಆಗ ನೋಡಿದಾಗ ಆಹಾ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ನಾರಾಯಣ, ಆ ಭಗವಂತನ ದಿವ್ಯ ದರ್ಶನ ನಮ್ಗೆ ಆಗ್ತಾ ಇದೆ. ತಿರುಪತಿಯಲ್ಲಿ ಆ ವೆಂಕಟೇಶನ್ ಅಂತ ತಿಳ್ಕೊಳ್ಳಿ, ಆ ದಿವ್ಯ ಮಂಗಳ ರೂಪವನ್ನು ನೋಡ್ತಾ ಇದ್ದೀರಾ. ಆಹಾ ಏನು ಸ್ವಾಮಿ, ಏನು ನಿನ್ನ ಲೀಲೆ, ಎಂಥ ಮಹಾಮಹಿಮೆ ಸ್ವಾಮಿ ನಿಂದು ಅಂತ ಹೇಳಿ ಆ ಭಗವಂತನ ದಿವ್ಯ ದರ್ಶನವನ್ನು ನಾವು ಮಾಡ್ತೀವಿ. ಮಾಡಿದಾಗ ನಾವು ಒಳಗಡೆ ಆ ಪರಮಾತ್ಮನಾದಂಥ ನಾರಾಯಣನನ್ನ ನಾವು ದರ್ಶಿಸ್ತಾಗೆ. ಅಂದ್ರೆ ನಾವು ಇವೆಲ್ಲವನ್ನ ಬಿಟ್ಟು ಪ್ರತಿಯೊಂದು ದೇವಸ್ಥಾನದಲ್ಲಿರ್ತಕ್ಕಂಥ ನಿಯಮಗಳೇನಿದೆ ಅದನ್ನೆಲ್ಲ ನಾವು ಪಾಲನೆ ಮಾಡಿಕೊಂಡು ನಮ್ಮ ಧ್ಯಾನಕ್ಕೂ ಉಪಕ್ರಮಿಸಿದ್ರು ಇದೇ ರೀತಿಯಲ್ಲೇ ನಾವು ಮಾಡಬೇಕು. ಎಲ್ಲವನ್ನ ಬಿಟ್ಟು ಒಂದಕ್ಕೊಂದು ಸಂಬಂಧ ಏನಿದೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ನೆಲ್ಲವನ್ನು ಬಿಟ್ಟು ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮನಾದಂಥ ನಾರಾಯಣನನ್ನ ನಾವು ದರ್ಶಿಸಬೇಕು. ಈಗ ಅದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಆದರೆ ಅಭ್ಯಾಸ ಮಾಡ್ತಾ 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 ಅದು ನಮ್ಮ ಕಂಟ್ರೋಲಿಗೆ ಬರುತ್ತೆ, ನಮ್ಮ ಹತೋಟಿಗೆ ಬರುತ್ತೆ. ಮನಸ್ಸನ್ನು ನಿಗ್ರಹ ಮಾಡಬಹುದು. ಅಂದ್ರೆ ಸಾಮಾನ್ಯ ಎಲ್ಲರೂ ಆ ಒಂದು ರೂಟಲ್ಲಿ ಇರಕ್ಕೆ ಸಾಧ್ಯ ಇಲ್ವಲ್ಲ. ಅವರು ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮ ದರ್ಶನ ಮಾಡಿದ್ರು ಕೂಡ ಆ ಧ್ಯಾನದಲ್ಲಿ ಪರಮಾತ್ಮನ ದರ್ಶನ ಮಾಡಿದಂಥ ಫಲವನ್ನೇ ಪರಮಾತ್ಮನ ಅನುಗ್ರಹಿಸ್ತಾನೆ ಅಂತ ನಾವು ತಿಳ್ಕೊಳ್ತೀವಿ. ಎರಡೂ ಒಂದೇ, ಎರಡಕ್ಕೂ ಕೂಡ ನಿಖರವಾದ ಸಂಬಂಧ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಭಕ್ತಿ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ನೀವು ಭಗವಂತನ ದರ್ಶನ ಮಾಡಿದರೆ ನಿಮಗೆ ಈ ಫಲಿತ ಸಿಗತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ನೀವು ಧ್ಯಾನದೊಳಗೆ ಪರಮಾತ್ಮನ ದರ್ಶನ ಮಾಡ್ತಾರಲ್ಲ, ಆ ಧ್ಯಾನ ದರ್ಶನದ ಫಲ ನಿಮಗೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದಲ್ಲ ಆ ಅಷ್ಟು ಫಲ ಅಂತ ಹೇಳಕ್ ಬರಲ್ಲ. ಆ ಶ್ರದ್ಧೆ ಭಕ್ತಿ ನಿಮ್ಮಲ್ಲಿ ಇಲ್ಲ ಅಂದರೆ. ಅದನ್ನು ನಾನು ಹೇಳ್ತಾ ಇರೋದು, ಬಹಳ ಶ್ರದ್ಧೆ ಭಕ್ತಿ ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಪರಮಾತ್ಮನನ್ನ ದಿವ್ಯ ದರ್ಶನವನ್ನು ನೀವು ಮಾಡಬೇಕು. ಈ ರೀತಿ ಮಾಡಿದ್ರೆ ನಾವು ಪರಮಾತ್ಮನನ್ನ ಧ್ಯಾನದಲ್ಲಿ ದರ್ಶನ ಮಾಡ್ದಂಗೆ ಅಂತ ನಮಗಿಲ್ಲಿ ಗೊತ್ತಾಗತ್ತೆ. ಇಲ್ಲಿ ಇನ್ನೊಂದು ವಿಚಾರ, ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಚಾರ ಹೇಳಿದ್ದೆ. ಏನು ನಮ್ಮ ನಮಸ್ಕಾರ ವಿಧಾನದಲ್ಲಿ ಎಷ್ಟು ವಿಶೇಷಗಳಿದೆ ಅಂತ ಹೇಳಿ. ಅದರಲ್ಲಿ 2 ವಿಧಾನಗಳನ್ನು, ಪ್ರಧಾನವಾದ ವಿಧಾನಗಳನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ನಾವು ದೇವರಿಗೆ ಪ್ರದಕ್ಷಿಣೆಯನ್ನು ಯಥಾ ಪ್ರಕಾರವಾಗಿ ದೇವರ ದರ್ಶನವನ್ನ ಮಾಡಿ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಗರುಡಗಂಬದ ಹತ್ರ ಬಂದ್ಬಿಡ್ಬೇಕು. ಗರುಡಗಂಬದ ಹತ್ರ ನೀವು ಸ್ನಾನ ಅಂದ್ರೆ ಆ ಗರುಡಗಂಬದ ಹಿಂದೆ ಬಂದು ನೀವು ಅಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ದೇವರಿಗೆ. ಅಕಸ್ಮಾತ್ ನೀವು ಒಳಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಪಾದ ಅನ್ಯ ದೇವತೆಗಳಿಗೆ ನೀವು ತೋರಿಸ್ದಂಗಾಗತ್ತೆ. ಹಾಗಾಗಿ ಗರುಡಗಂಬದ ಹತ್ರ ಬಂದು ನೀವು ಅಲ್ಲಿ ಅದರ ಹಿಂದೆ ನೀವು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವಂತನಿಗೆ ನಿಮ್ಮ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಹೇಳ್ಬೋದು. ಒಂದು ಮತ್ತು ಇನ್ನೊಂದು, ಶಿವಾಲಯಕ್ಕೆ ಹೋದಾಗ ಶೈವಾಗಮ ಪ್ರಕಾರವಾಗಿ ನೀವು ಶಿವಾಲಯವನ್ನ ನೀವು ಪ್ರದಕ್ಷಿಣೆಯನ್ನ ಮಾಡಿದಾಗ ಮಾಡಿ ಉತ್ತರಕ್ಕೆ ಬರ್ತೀರಾ. ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ ಮತ್ತು ವಾಯುವ್ಯ ಮತ್ತು ಉತ್ತರ. ಉತ್ತರಕ್ಕೆ ಬಂದು ಉತ್ತರದಿಂದ ನೆಕ್ಸ್ಟ್ ಬಂದ್ಬಿಟ್ರೆ ನೀವು ಈಶಾನ್ಯಕ್ಕೆ ಬಂದ್ಬಿಡ್ತೀರಾ. ಉತ್ತರಕ್ಕೆ ನಿಂತ್ಬಿಡ್ಬೇಕು. ಯಾಕಂದ್ರೆ ಶಿವಾಲಯ ಪೂರ್ವಾಭಿಮುಖಕ್ಕಿದೆ ಅಂತ ತಿಳ್ಕೊಳ್ಳಿ. ಆ ಈಶ್ವರನಿಗೆ ಅಭಿಷೇಕ ಆಗ್ತಕ್ಕಂಥ ಹಾಲು, ನೀರು, ಪ್ರತಿಯೊಂದು ಏನಿದೆ ಅಭಿಷೇಕ ಆಗಿರ್ತಕ್ಕಂಥ ನೀರು ಉತ್ತರಾಭಿಮುಖಕ್ಕೆ ಹರಿಯುತ್ತೆ. ಅದು ಒಳಗಡೆನೂ ಹರಿಯುತ್ತೆ. ಯಾವುದೇ ಕಾರಣಕ್ಕೂ ಆ ಭಗವಂತನಿಗೆ ಅಭಿಷೇಕವಾಗಿರ್ತಕ್ಕಂಥ ಜಲವನ್ನು ನೀವು ದಾಟೋಂಗಿಲ್ಲ. ಆ ನೀರು ಹನಿ ಒಂದೇ ಒಂದು ಹನಿ ನಿಮ್ಮನ್ನ ಸೋಕೋಂಗಿಲ್ಲ.
ಅಪ್ಪಿ ತಪ್ಪಿ ಪಾದ ಸ್ಪರ್ಶ ಆಗಬಾರ್ದು. ಅಷ್ಟು ವಿಶೇಷತೆ ಈ ಒಂದು ಶಿವಾಲಯದಲ್ಲಿ, ಶೈವಾಗಮದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ. ಶಿವನಿಗೆ ಅಭಿಷೇಕವಾದಂಥ ಜಲಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದು ಸ್ಪರ್ಶ ಆಗಬಾರ್ದಲ್ಲ. ಅದಕ್ಕೋಸ್ಕರ ಉತ್ತರಕ್ಕೆ ಬಂದು ಉತ್ತರದಿಂದ ಹಾಗೆಯೇ ವಾಪಸ್ ಬಂದ್ಬಿಡ್ಬೇಕು. ಹಾಗೆ ವಾಪಸ್ ಬಂದ್ಬಿಟ್ಟು ಯಥಾ ಪ್ರಕಾರ ಹಿಂಗ್ ಬರಬೇಕು. ಮತ್ತೆ ಪಶ್ಚಿಮಕ್ಕೆ ಬಂದು ಮತ್ತೆ ನೈಋತ್ಯ ಮತ್ತೆ ದಕ್ಷಿಣ ಮತ್ತು ಆಗ್ನೇಯಕ್ಕೆ ಬಂದು ಮತ್ತೆ ಪೂರ್ವಕ್ಕೆ ಬಂದ್ಬಿಟ್ಟು ನಿಮ್ಮ ಯಥಾ ಪ್ರಕಾರ ನೀವು ಆ ಭಗವಂತನಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಚಂಡಿಕೇಶ್ವರ ಅಂತ ಹೋಗಿ ಅವನ ಹತ್ರ ಅನುಮತಿಯನ್ನ ಪಡೆದು, ಉತ್ತರಕ್ಕೆ ಹೆಂಗಿರು ಹೋಗುತ್ತೆ ಅಲ್ಲಿ ಚಂಡಿಕೇಶ್ವರ ಇರ್ತಾನೆ, ಅವನ ಹತ್ರ ಅನುಮತಿಯನ್ನು ಪಡೆದು ಆ ಶಿವನ್ ಕೊಟ್ಟಂತ ಪ್ರಸಾದವನ್ನ ಅವನಿಗೆ ತೋರಿಸಿ, ನಾನು ಈ ಪ್ರಸಾದ ತಗೊಂಡೋಗ್ತೀನಿ ಅಂತ ಹೇಳಿ ಅವನಲ್ಲಿ ಅನುಮತಿಯನ್ನು ಕೇಳಿ ನಾವು ವಾಪಸ್ ಬಂದ್ಬಿಡ್ಬೇಕು. ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಶಿವಾಲಯದ ಒಂದು ನಿಯಮಗಳನ್ನೆಲ್ಲ ನಾನು ನಿಮಗೆ ವಿಶೇಷವಾಗಿ ತಿಳಿಸ್ಕೊಡ್ತೀನಿ. ಈ ಪ್ರಕಾರವಾಗಿ ನಮಸ್ಕಾರದಲ್ಲಿ 2 ವಿಚಾರವನ್ನ ನೀವು ತಿಳ್ಕೊಳ್ಬಹುದು. ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ನಾನು ನಿಮಗೆ ಇದನ್ನು ಕೂಡ ಹೇಳ್ತಾ ಇದ್ದೀನಿ, ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನಮಸ್ಕಾರದಲ್ಲಿ ಇದು ಸೇರ್ಕೊಡುತ್ತೆ ಅಂಥ ಒಂದು ವಿಚಾರ. ಆ ಭಗವಂತನ ವಿಚಾರದಲ್ಲಿ ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನು ವಿಶೇಷವಾದಂಥ ವಿಡಿಯೋಗಳನ್ನು ಮಾಡ್ತಾ ಮುಂದುವರಿತಾ ಇರೋಣ. ಆ ಭಗವಂತನ ಅನುಗ್ರಹ ಮೇಲೆ ಎಲ್ಲರ ಮೇಲೆ ಉಂಟಾಗಲಿ ಅಂತ ಹೇಳ್ತಾ ನನ್ನನ್ನು ಈ ಒಂದು ಪ್ರವಚನವನ್ನು ಪೂರ್ಣ ಮಾಡ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ.